ಒಂದು ಇದಕ್ ಬರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಿರ್ತಕ್ಕಂಥ ಸಂವಿಧಾನ ಮಗ್ಗಿ ಪುಸ್ತಕ ಅಲ್ಲ, ಕಾಕಕ್ಕ ಭೂವಕ್ಕ ಕವನಗಳಲ್ಲ, ಹಣೆ ಬರಹ, ನಮ್ಮೆಲ್ಲರ ಹಣೆ ಬರಹ ಬರೆದಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೇ ಅಕ್ಷರ ಬರೀತಾರೆ ಸಂವಿಧಾನದಲ್ಲಿ, ಭಾರತದ ಪ್ರಜೆಗಳಾದ ನಾವು ಅಂತ, ಅಂದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಇಂಗ್ಲಿಷ್ ಅಲ್ಲಿ ಬರೀತಾರೆ. ಮೊದಲನೇ ಅಕ್ಷರದಿಂದ ಕೊನೆಯ ಅಕ್ಷರ ತನಕ ಅವರು ಕೊಟ್ಟಂತ ಏನ್ ಅಕ್ಷರಗಳು ಕೊಟ್ಟಿದ್ದಾರೆ ಅದರಲ್ಲಿ ಏನ್ ಅರ್ಥಗಳಿದೆ, ನಾನಾ ಅರ್ಥಗಳು. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲಾ ಪ್ರಜೆಗಳಿಗೆ ಈ ಕೆಳಗಿನ ಹಕ್ಕುಗಳಾದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಗಳನ್ನು ದೊರಕಿಸಿ ವೈಯಕ್ತಿಕ ಘನತೆ, ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಗೆ ಎಲ್ಲರಲ್ಲೂ ಭ್ರಾತೃತ್ವವನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ 1949 ನವೆಂಬರ್ ಮಾಹೆಯ 26ನೇ ದಿನಾಂಕದಂದು ನಾವೇ ಈ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಳ್ಳುತ್ತಿದ್ದೇವೆ ಅಂತ ಹೇಳ್ಬಿಟ್ಟು ಪ್ರಿಯಂಬಲ್ ಬರೀತಾರೆ. ಎಲ್ಲ ಓದ್ಕೊಂತೀವಿ, ಪ್ರತಿಯೊಬ್ಬರು ರಾಜಕೀಯ ವ್ಯಕ್ತಿಗಳು ಓದ್ಕೊಂತಾರೆ, ನಾವು ಓದ್ಕೊಂತೀವಿ, ಎಲ್ಲರೂ ಓದ್ಕೊಂತೀವಿ, ಆದ್ರೆ ಆಚರಣೆ ಮಾತ್ರ ಆಗ್ತಾ ಇಲ್ಲ, ಆಚರಣೆಗೆ ಬರ್ತಾ ಇಲ್ಲ. ಯಾವಾಗ ಆಚರಣೆಗೆ ಇದು ಬರ್ತಾ ಇಲ್ವೋ ಅದನ್ನ ಕೆಲವರು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಸಂವಿಧಾನದಲ್ಲಿ ಬಹಳಷ್ಟು ಲೋಪದೋಷಗಳಿದೆ ಅಂತ ಹೇಳ್ತಾರೆ. ಸಂವಿಧಾನ ಅನ್ನೋದು ಪವಿತ್ರ ಗ್ರಂಥ, ಇದನ್ನ ಬದಲಾವಣೆ ಮಾಡೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗೇನಾದ್ರೂ ಮುಂದೆ ಬರುವಂತಹ ಈಗಿರುವಂತಹ ರಾಜಕಾರಣಿಗಳೇ ಏನಾದ್ರೂ ಬದಲಾವಣೆ ಮಾಡಕ್ ಹೊರಟ್ರೆ ಭಾರತ ದೇಶದಲ್ಲಿರ್ತಕ್ಕಂಥ 148 ಕೋಟಿ ಜನರನ್ನು ಸಹ ಒಬ್ಬೊಬ್ಬ ಅಂಬೇಡ್ಕರ್ ಆಗ್ಬೇಕಾಗುತ್ತೆ, ಒಬ್ಬೊಬ್ಬ ಅಂಬೇಡ್ಕರ್ ಆಗ್ಬೇಕಾಗುತ್ತೆ. ಬಹಳಷ್ಟು ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಬಹಳ ನೋವಾಗುತ್ತೆ. ಅವ್ರ ಬಗ್ಗೆ ಮಾತಾಡೋದು ಒಂದು ಜಾತಿಗೆ ಸೀಮಿತ ಮಾತಾಡ್ತಾರೆ. ಸಂವಿಧಾನ ಅಂದ್ರೆ ಬರೀ ಎಸ್ಟಿಗಳಿಗೆನಪ್ಪ ಅನ್ನೋ ಮಟ್ಟದಲ್ಲಿ ಮಾತಾಡ್ತಾರೆ. ಸಂವಿಧಾನ ಬರೀ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ ಇದ್ದಿದ್ರೆ, ಈ ಮಾತು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸಂವಿಧಾನದಲ್ಲಿ ಬರುವ ಸೌಲಭ್ಯಗಳು ಬರೀ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಇದ್ದಿದ್ರೆ ಇನ್ನು 87% ಜನ ಇದಾರಲ್ಲ ಅವರೆಲ್ಲ ನಮ್ಮಗಳ ವಿರುದ್ಧ ಹೋರಾಟ ಮಾಡ್ಬೇಕಾಗಿತ್ತು. ಇವತ್ತು ನಮ್ಮಗಳ ವಿರುದ್ಧ ಹೋರಾಟ ಮಾಡ್ಬೇಕಾಗಿತ್ತು. ಆದ್ರೆ ಈಗ ಏನಾಗ್ತಾ ಇದೆ, ನಾವೇ ಸಮಾಜದ ವಿರುದ್ಧ, ಸರ್ಕಾರದ ವಿರುದ್ಧ ಪ್ರತಿನಿತ್ಯ ಹೋರಾಟಗಳು ಮಾಡ್ತಾ ಇದ್ದೀವಿ. ಯಾಕೆ? ನಮಗೆ ಸಿಗಬೇಕಾಗಿರ್ತಕ್ಕಂಥ ರಿಸರ್ವೇಶನ್ ಅಲ್ಲೂ ಸಹ ಸೌಲಭ್ಯಗಳು ನಮ್ಗೆ ಸಿಗ್ತಾ ಇಲ್ಲ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಮಾತನ್ನ ನಾವು ಮಾಡಬಾರ್ದಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ವಿಚಾರದ ವಿರುದ್ಧ ನಾವು ನಡೀತಾ ಇದ್ದೇವೆ. ಅದು ಇಲ್ಲಿನೂ ಸಹ ನಡೀತಾ ಇದೆ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಕ್ತಿ ಪೂಜೆ ಮಾಡಬೇಡಿ, ಮೂರ್ತಿ ಪೂಜೆ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಈಗ ಈ ಗ್ರಾಮದಲ್ಲಿ ಅದೇ ನಡೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬಹುಶಃ ವಿಶ್ವದಲ್ಲಿ ಎಂತ ಜ್ಞಾನಿಗಳು ಮಾತಾಡಿದ್ರು ಸಹ ಅವರನ್ನ ಹೋಲಿಕೆ ಮಾಡುವಷ್ಟು ದೊಡ್ಡವರು ಯಾರು ಇಲ್ಲ ಇಡೀ ವಿಶ್ವದಲ್ಲಿ. ನಾನು ಕೆಲವೇ ಘಟನೆಗಳನ್ನ ಹೇಳ್ತೇನೆ. ಸೌತ್ ಆಫ್ರಿಕಾದ ನೆಲ್ಸನ್ ಮಂಡೇಲಾ ಅವರು, ಸೌತ್ ಆಫ್ರಿಕಾದ ಅಧ್ಯಕ್ಷರು ನೆಲ್ಸನ್ ಮಂಡೇಲಾ ಅವರು ಒಂದು ಮಾತನ್ನ ಹೇಳ್ತಾರೆ, ಈ ಭೂಮಿ ಮೇಲೆ ಪ್ರತಿ ಕ್ಷಣ ಗೌರವಕ್ಕೆ ಪಾತ್ರರಾಗುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಅಂತ. ಭಾರತದ ಜನಕ್ಕೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಜಾತಿಯ ವ್ಯಕ್ತಿಯಾಗಿ ಕಾಣಿಸ್ತಾರೆ. ಇಡೀ ವಿಶ್ವಕ್ಕೆ ಅವರೊಬ್ಬ ಜ್ಞಾನದ ಸಂಕೇತವಾಗಿ ಕಾಣ್ತಾರೆ.
ಇಡೀ ವಿಶ್ವಕ್ಕೆ ಅವರೊಬ್ಬ ಜ್ಞಾನದ ಸಂಕೇತವಾಗಿ ಕಾಣ್ತಾರೆ. ಭಾರತಕ್ಕೆ ಕೆಲವರಿಗೆ, ಭಾರತದಲ್ಲಿರ್ತಕ್ಕಂಥ ಕೆಲವರಿಗೆ ಮಾತ್ರ ಒಬ್ಬ ಜಾತಿ ವ್ಯಕ್ತಿಯಾಗಿ, ಒಬ್ಬ ಜಾತಿಯ ನಾಯಕರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಣ್ತಾರೆ. ಇದು ದುರಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ್ದು, ಬೆಳೆದಿದ್ದು ಎಲ್ಲರೂ ಈಗ ಮಾತಾಡಿದ್ರು. ಆದ್ರೆ ಸಂವಿಧಾನದ ಬಗ್ಗೆ ನಾನು ಮಾತಾಡ್ತೇನೆ. ದಯವಿಟ್ಟು ಗಲಾಟೆ ಮಾಡ್ಬೇಡಿ. ಸಂವಿಧಾನದ ಬಗ್ಗೆ ಮಾತಾಡ್ತಾನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಅಕ್ಷರಗಳಿದೆಯಲ್ಲ, ಅದು ಅಕ್ಷರಗಳಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತದ ಕಣಗಳು. ರಕ್ತದ ಕಣಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಬರೆದಂತ ಪ್ರತಿಯೊಂದು ಅಕ್ಷರ ಇದೆಯಲ್ಲ, 1,17,693 ಅಕ್ಷರಗಳು ಇಂಗ್ಲಿಷ್ ಶಬ್ದಗಳನ್ನ ಉಪಯೋಗ ಮಾಡ್ತಾರೆ. ಆ ಅಕ್ಷರಗಳೆಲ್ಲವೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತದ ಕಣಗಳು. ಸುಮ್ಮನೆ ಬರೀಲಿಲ್ಲ. ಅವರ ದೇಹ ಕುಗ್ಗೋಗಿರುತ್ತೆ. ಎದ್ದೇಳಕ್ಕೂ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕನಿಷ್ಠ ವಾಶ್ರೂಮ್ಗೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಆಗಲ್ಲ ಅವ್ರ ಕೈಯಲ್ಲಿ. ಅಂತಹ ಸಂದರ್ಭದಲ್ಲೂ ಸಹ ನಮ್ಮ ಭಾರತ ದೇಶದ ಹಣೆಬರಹವನ್ನ ಬರೀತಾರೆ. ಭಾರತ ದೇಶದ ಹಣೆಬರಹವನ್ನ ಬರೀತಾರೆ. ಗಂಗಾಧರ, ರಮೇಶ, ರಾಜರತ್ನ ಅನ್ನೋ 3 ಜನ ಮಕ್ಕಳನ್ನ ಕಳ್ಕೊಂತಾರೆ. ತನ್ನ ತಾಯಿ ತಂದೆಯನ್ನ ಕಳ್ಕೊಂತಾರೆ, ತನ್ನ ಸ್ವಂತ ಹೆಂಡತಿಯನ್ನ ಕಳ್ಕೊಂತಾರೆ. ಆದ್ರೆ ನನ್ನ ಜೊತೆಯಲ್ಲಿರ್ತಕ್ಕಂಥ ನನ್ನ ಮಕ್ಕಳು ಹೋಗಿರ್ಬೋದು, ನನ್ನ ಹೆಂಡತಿಯವರು ಹೋಗಿರ್ಬೋದು, ಆದ್ರೆ ಅವರಿಂದ ನಾನು ಕುಟ್ಟಿದ್ರೆ ಭಾರತ ದೇಶ ಸರ್ವನಾಶ ಆಗುತ್ತೆ, ನನ್ನನ್ನ ನಂಬಿಕೊಂಡಿರ್ತಕ್ಕಂಥ ಜನ ಸರ್ವನಾಶ ಆಗ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಹಣೆ ಬರಗಳನ್ನ ಬರೆದಿರ್ತಕ್ಕಂಥ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 1952 ಆಗಸ್ಟ್ 17ನೇ ತಾರೀಕು ಮುಂಬೈನ ಒಂದು ಸಭೆಯಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 1952 ಆಗಸ್ಟ್ 17ನೇ ತಾರೀಕು ಒಂದು ಮಾತನ್ನು ಹೇಳ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಬರೋಕ್ ಮುಂಚೆ, ಸಂವಿಧಾನ ಜಾರಿಗೆ ಬರುವಕ್ಕೆ ಮುಂಚೆ ಪಾರ್ಲಿಮೆಂಟ್ ಅಲ್ಲಿ ಅಸ್ಪೃಶ್ಯ ಜನಾಂಗಕ್ಕೆ ಕಸ ಗುಡಿಸುವುದಕ್ಕೂ ಸಹ ಜಾಗ ಇರ್ಲಿಲ್ಲ, ಕೆಲಸ ಕೊಡ್ತಾ ಇರ್ಲಿಲ್ಲ. ಅಸ್ಪೃಶ್ಯ ಜನಾಂಗಕ್ಕೆ ಕಸ ಗುಡಿಸುವುದಕ್ಕೂ ಸಹ ಕೆಲಸ ಕೊಡ್ತಾ ಇರ್ಲಿಲ್ಲ. ಆದ್ರೆ ಸಂವಿಧಾನ ಜಾರಿ ಆದ್ಮೇಲೆ ಯಾರು ಅಸ್ಪೃಶ್ಯರಿಗೆ ಕಸ ಕೊಡ್ಸಕ್ಕೆ ಕೆಲಸ ಕೊಡ್ತಾ ಇರ್ಲಿಲ್ವೋ ಅದೇ ಅಸ್ಪೃಶ್ಯ ಜನಾಂಗ ಇವತ್ತು MP-ಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗ್ತಾ ಇದ್ದಾರೆ. ಇದು ಸಂವಿಧಾನದಲ್ಲಿರ್ತಕ್ಕಂಥ ಮಹತ್ವ.